ಅದು ಬಡ ಕುಟುಂಬ. ಊರು ಬಿಟ್ಟು ದುಡಿಯೋಕೆ ಅಂತ ಬೆಂಗಳೂರಿಗೆ ಬಂದಿದ್ರು. ಆದ್ರೆ ಪ್ರತಿದಿನವೂ ಬರೀ ಜಗಳ ತೆಗಿತಾ ಇದ್ದ. ಕೌಟುಂಬಿಕ ಕಲಹಕ್ಕೆ ಬೇಸತ್ತಿದ್ದ ಪತ್ನಿ ಆಗಾಗ ಮಕ್ಕಳನ್ನ ಕೊಂದು ನಾನು ಸಾಯ್ತೀನಿ ಅಂತ ಬೆದರಿಸ್ತಾ ಇದ್ಲು. ಆದ್ರೆ ಕೋಪದಲ್ಲಿ ನುಡಿದಂತೆ ನಡೆಯುತ್ತಾಳೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಮಗುವಿಗೂ ಇಲಿಪಾಷಾಣ ಕುಡಿಸಿ ತಾನು ಸೇವಿಸಿದ್ಲು. ಮುಂದೇನಾಯ್ತು ಅಂತೀರಾ? ಟೇಕ್ ಅ ಲುಕ್. ಮಗುವಿಗೆ ವಿಷ ಉಣಿಸಿ ತಾಯಿ ಆತ್ಮಹತ್ಯೆಗೆ ಯತ್ನ. ಕೌಟುಂಬಿಕ ಕಲಹಕ್ಕೆ 1 ವರ್ಷದ ಕಂದಮ್ಮ ಬಲಿ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದ್ರೆ ಕೆಲ ದಂಪತಿ ಮಧ್ಯೆ ಆಗೋ ಜಗಳಗಳು ಮಿತಿ ಮೀರಿ ಎಲ್ಲೆಲ್ಲಿಗೂ ಹೋಗಿ ಬಿಡುತ್ತವೆ. ಇಬ್ಬರು ದೂರ ಆಗೋವರೆಗೂ ಹೋದ್ರೆ ಓಕೆ, ಮತ್ತೆ ಮನವೊಲಿಸಿ ಸರಿಪಡಿಸಬಹುದು. ಆದ್ರೆ ಕೊಲೆ ಅಥವಾ ಆತ್ಮಹತ್ಯೆವರೆಗೂ ಹೋಗೋದು ನಿಜಕ್ಕೂ ಬೇಸರ. ನಿನ್ನೆ ಬ್ಯಾಡರಹಳ್ಳಿ ಲಿಮಿಟ್ಸ್ನಲ್ಲಿ ಆಗಿದ್ದು ಅದೇ. ಕೌಟುಂಬಿಕ ಕಲಹಕ್ಕೆ ಬೇಸತ್ತಿದ್ದ ಮಹಿಳೆ 1 ವರ್ಷದ ಮಗುವನ್ನ ಕೊಂದು ತಾನು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಅಂದಾಗೆ ಈ ಫೋಟೋದಲ್ಲಿರುವ ಈಕೆ ಹೆಸರು ಚಂದ್ರಿಕಾ ಅಂತ. 24 ವರ್ಷದ ಈಕೆ ಲೋಕೇಶ್ ಎಂಬಾತನ ಜೊತೆ ಮದುವೆಯಾಗಿತ್ತು. ತುಮಕೂರಿನ ಕೊರಟಗೆರೆ ಮೂಲದ ದಂಪತಿಗೆ ಆರತಿಗೊಬ್ಬ ಕೀರ್ತಿಗೊಬ್ಳು ಅನ್ನೋ ಹಾಗೆ ಒಂದು ಗಂಡು ಹೆಣ್ಣು ಮಕ್ಕಳಿದ್ವು. ಮಗನನ್ನ ಅಜ್ಜಿ ತಾತನ ಮನೆಯಲ್ಲಿ ಬಿಟ್ಟಿದ್ದ ದಂಪತಿ ದುಡಿಯೋಕೆ ಅಂತ ಬೆಂಗಳೂರಿನ ಬ್ಯಾಡರಹಳ್ಳಿಯ ತಿಗಳರಪಾಳ್ಯಕ್ಕೆ ಬಂದಿದ್ರು. ಗಾರ್ಮೆಂಟ್ಸ್ ನಲ್ಲಿ ಕೆಲಸವೂ ಮಾಡ್ತಿದ್ರು. ಆದ್ರೆ ಅವರು ದುಡಿಯೋ ಕೆಲಸ ಮನೆ ನಡೆಸೋಕೆ ಸಾಕಾಗ್ತಿರ್ಲಿಲ್ಲ. ಒಂದೇ ಕಡೆ ಕೆಲಸ ಮಾಡದ ಪತಿ ಲೋಕೇಶ್ ಕೆಲಸ ಬಂದ ಕಡೆ ಮಾತ್ರ ಡೈಲಿ ಕೂಲಿಗೆ ಅಂತ ಹೋಗ್ತಿದ್ದ. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳ ಆಗ್ತಿತ್ತು. ಜಗಳ ಆದಾಗ್ಲೆಲ್ಲ ನಿಂಗೆ ಕುಟುಂಬ ಸಾಕೋಕೆ ಆಗಲ್ಲ, ನಿನ್ನ ಕಟ್ಕೊಂಡು ಬದುಕೋಕೆ ಆಗಲ್ಲ, ಮಗಳನ್ನ ಕೊಂದು ನಾನು ಏನಾದ್ರೂ ಮಾಡ್ಕೋತೀನಿ ಅಂತ ಚಂದ್ರಿಕಾ ಆಗಾಗ ಗಂಡನಿಗೆ ಹೇಳ್ತಿದ್ಲಂತೆ. ಅವ್ರು ಮನೇಲೇ ಇರ್ತಿದ್ರು, ಮನೇಲೇ ಇರ್ತಿದ್ರು. ಅದಕ್ಕೆ ಜಗಳ ಆಗ್ತಿತ್ತ? ಏನೋ ಗೊತ್ತಿಲ್ಲ. ಅವ್ರ ಗಂಡ ಹೆಂಡ್ತಿರೇನೋ ಅವಾಗ ಜಗಳ ಮಾಡ್ಕೊತಾ ಇದ್ರಂತೆ. ನಮ್ಗಂತೂ ಗೊತ್ತಿಲ್ಲ. ನಾವು ವಿಷಯಕ್ಕೆ ಮಾತ್ರ ಯಾವುದಕ್ಕೂ ಹೋಯ್ತಿರ್ಲಿಲ್ಲ. ನಮ್ಮ ಕೆಲಸ ನಮ್ದಲ್ವಾ, ನಮ್ಮ ದುಡ್ಡಿಗೆ ನಾವು ಹೋಯ್ತೀವಿ. ಅವ್ರ ಗಂಡ ಹೆಂಡ್ತಿರು ಇವತ್ತು ಜಗಳ ಮಾಡ್ತಾರೆ, ಒಂದಾಯ್ತಾರ. ನಮ್ಗೆ ಯಾಕೆ ಅವ್ರ ಮನೆ ಗೊತ್ತಿಲ್ಲ. ನಾವು ಇವಾಗ ಬಂದಿರೋದು. ನಾವು ಇವಾಗ ಬಂದು ಒಂದು ವರ್ಷ. ಪಾಪಿ ಇದೆ, ಒಂದು ಹೆಣ್ಣು ಒಂದು ಗಂಡು ಪಾಪಿ ಇದೆ. ಮಗು ನೋಡಿದ್ರ? ಪಾಪು ನೋಡಿ, ಚಿಕ್ಕ ಪಾಪು. ಒಟ್ಲಿ ಈ ಥರ ಆಗೋದಂತನೂ ಗೊತ್ತಿಲ್ಲ ನಮಗೆ. ಪೊಲೀಸ್ನವ್ರು ಬಂದ್ಮೇಲೆ ನಮ್ಗೆ ಕೆಲಸದಿಂದ ಬಂದ್ಮೇಲೆ ಗೊತ್ತಾಗಿದೆ. ಎಷ್ಟೊತ್ತಿಗೆ ನೀನು ಗೊತ್ತಿಲ್ಲ ಸರ್. ನಾವು ಬಂದಾಗ 6 ಗಂಟೆ ಆಯ್ತು ಮಾತಾಡ್ತಾರೆ. ಏನಿಲ್ಲ, ಚೆನ್ನಾಗೇ ಇದ್ದ, ಎಲ್ಲ ವಟಾರದಲ್ಲಿ ಎಲ್ಲ ಚೆನ್ನಾಗೇ ಇದ್ದ. ಅವರು ಅವಾಗ ಇದು ಮಾಡ್ತಿದ್ರು. ಗಂಡ ಹೆಂಡ್ತಿರು ಚೆನ್ನಾಗಿದ್ರು. ಅಯ್ಯಪ್ಪ ಒಂದು ಸ್ವಲ್ಪ ಕುಡ್ದಾಗಿದ್ದಾಗ ಮಾತ್ರ ಒಂದು ಸ್ವಲ್ಪ ಜಗಳ ಆಡ್ತಿದ್ರು ಅಷ್ಟೇ. ಇನ್ನೇನು ಬಿಟ್ರೆ ಏನಿಲ್ಲ. ಮೊನ್ನೆ ರಾತ್ರಿ ಇಬ್ಬರ ಮಧ್ಯೆ ಜಗಳ ಆದಾಗ ಅದೇ ಮಾತು ಹೇಳಿದ್ಲು. ಕೋಪದಲ್ಲಿ ಹೇಳ್ತಾಳೆ ಅಂತ ಗಂಡ ಎಂದಿನಂತೆ ನಿನ್ನೆ ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದ. ಇತ್ತ ಇಲಿ ಪಾಷಾಣವನ್ನ ಚಹಾದಲ್ಲಿ ಮಿಕ್ಸ್ ಮಾಡಿದ್ದ ಚಂದ್ರಿಕಾ ಮಗುವಿಗೆ ಕುಡಿಸಿ ಕೊಂದು ತಾನು ಕುಡಿದಿದ್ದಾಳೆ. ನಂತರ ಗಂಡನಿಗೆ ಕರೆ ಮಾಡಿದ್ದಾಳೆ. ಇಲಿ ಪಾಷಾಣ ಕುಡಿದು ಆರೋಗ್ಯದಲ್ಲಿ ಏರುಪೇರಾಗಿ ಒದ್ದಾಡುತ್ತಿದ್ದ ಚಂದ್ರಿಕಾ ಗೌಡ ಲೋಕೇಶ್ಗೆ ಕರೆ ಮಾಡಿದ್ದಾಳೆ. ಆದ್ರೆ ಇಮಿಡಿಯೇಟ್ಲಿ ಮನೆಗೆ ಬನ್ನಿ ಅಂತ ಪತ್ನಿ ಕರೆ ಮಾಡಿದ್ದಕ್ಕೆ ಗಾಬರಿಯಾಗಿ ಬಂದಿದ್ದ ಲೋಕೇಶ್ಗೆ ಶಾಕ್ ಆದಿತ್ತು. ಮನೆಗೆ ಬಂದ ಲೋಕೇಶ್ ಪತ್ನಿ ವಾಮಿಟ್ ಮಾಡಿಕೊಳ್ತಿದ್ದು ನೋಡಿ ಪ್ರಶ್ನೆ ಮಾಡಿದ್ದಾನೆ. ಈ ವೇಳೆ ಇಲ್ಲಿ ಪಾಷಾಣ ಮಗಳಿಗೆ ಕುಡಿಸಿ ತಾನು ಕುಡಿದಿದ್ದಾಗಿ ಹೇಳಿದ್ದಾಳೆ. ಕೂಡಲೇ ಇಬ್ಬರನ್ನ ಲೋಕೇಶ್ ಆಸ್ಪತ್ರೆಗೆ ದಾಖಲಿಸಿದ್ದ. ಮಗು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರೆ ಚಂದ್ರಿಕಾ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಳೆ. ಇಲಿ ಪಾಷಾಣವನ್ನು ಬೆರೆಸಿ ಮಗಳಿಗೆ ಕುಡಿಸಿ ತಾನು ಕೂಡ ಕುಡಿದಿರ್ತಾಳೆ. ಈ ಕ್ರಮದಿಂದ ಮಗಳು 1 ವರ್ಷದ 8 ತಿಂಗಳ ಮಗಳು ಮೃತ ಹೊಂದಿರ್ತಾಳೆ. ತಾನು ಕೂಡ ಆಸ್ಪತ್ರೆಯಲ್ಲಿ ಸೇರಿ ಈಗ ಸಾವು ಬದುಕಿನ ನಡುವೆ ಇರ್ತಾಳೆ. ಸೊ ಇದು ಹಿನ್ನೆಲೆ ಕೇಳಿದಾಗ ಒಂದು ಕೌಟುಂಬಿಕ ಕಲಹ ಇದ್ದು ಅದರಿಂದ ಮನನೊಂದು ತನ್ನ ಮಗಳನ್ನು ಕೂಡ ಕೊಲೆ ಮಾಡಿ ತಾನು ಕೂಡ ಸಾಯಲಿಕ್ಕೆ ಈ ಒಂದು ಕ್ರಮ ಜರುಗಿಸಿರ್ತಾಳೆ ಅಂತ ನಮಗೆ ತಿಳಿದು ಬಂದಿದೆ. ಇನ್ನು ಘಟನೆ ಬಗ್ಗೆ ಮಾಹಿತಿ ಬಂದ ಕೂಡಲೇ ಘಟನೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಬ್ಯಾಡರಹಳ್ಳಿ ಪೊಲೀಸರು ಕೇಸ್ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಮಗಳನ್ನ ಕೊಂದಿರೋ ಸಲುವಾಗಿ ಚಂದ್ರಿಕಾ ವಿರುದ್ಧ ಕೊಲೆ ಕೇಸ್ ದಾಖಲಿಸಿದ್ದು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಆರೋಪಿತೆ ಚಂದ್ರಿಕಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.